ಗೃಹಲಕ್ಷ್ಮಿ 23ನೇ ಕಂತಿನ ಹಣ ಬಂದಿದೆ. ಮೊನ್ನೆಯಿಂದನೇ ಬಿಡುಗಡೆ ಸ್ಟಾರ್ಟ್ ಆಗಿದೆ. ಇನ್ನೂ ಒಂದು ಸ್ವಲ್ಪ ಮಹಿಳೆಯರಿಗೆ ಮಾತ್ರ ಆಗಿರೋದು. ಬಟ್ ನಿನ್ನೆ 50ರಿಂದ 60 ಲಕ್ಷ ಜನರಿಗೆ ಬಿಡುಗಡೆ ಆಗಬೇಕಿತ್ತು. ಬಿಡುಗಡೆ ಸ್ವಲ್ಪ ಜನರಿಗೆ ಮಾತ್ರ ಬಿಡುಗಡೆ ಆಗಿದೆ. ಇನ್ನು ಅಕ್ಟೋಬರ್ ತಿಂಗಳ ಹಣ ಬಂದಿದೆ. ಇನ್ನು ಸೆಪ್ಟೆಂಬರ್ ಆಗಸ್ಟ್ ತಿಂಗಳ ಹಣ ಬಂದಿದೆ. ಇನ್ನು ಅಕ್ಟೋಬರ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ಯಾವತ್ತು ಬರುತ್ತೆ ಅದನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾವತ್ತು ಬಿಡುಗಡೆ ಮಾಡ್ತಾರೆ, ಇಲ್ಲಿವರೆಗೂ ಒಟ್ಟಾರೆ ಎಷ್ಟು ಹಣ ಜಮಾ ಆಗಿದೆ ಏನು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಸ್ನೇಹಿತರೆ, ಇವಾಗ 22 ಕಂತು ಅಂತ ಹೇಳಿದ್ರೆ ಆಲ್ಮೋಸ್ಟ್ 44,000 ರೂಪಾಯಿ ಒಬ್ಬ ಮಹಿಳೆಯರು ರಿಸೀವ್ ಮಾಡ್ಕೊಂಡಿದ್ದಾರೆ. ಒಬ್ಬ ಗೃಹಲಕ್ಷ್ಮಿಯರು ಇಲ್ಲಿಯವರೆಗೂ ಒಟ್ಟಾರೆ 44,000 ರೂಪಾಯಿನ ರಿಸೀವ್ ಮಾಡ್ಕೊಂಡಿದ್ದಾರೆ 22 ಕಂತಾದರೆ. ಸೊ ಇವಾಗ 23ನೇ ಕಂತು ಮೊನ್ನೆಯಿಂದ ಬಿಡುಗಡೆ ಸ್ಟಾರ್ಟ್ ಮಾಡಿದ್ದಾರೆ. ಅದು ಆಲ್ರೆಡಿ DBT ಬಂದೋಗಿದೆ. ಸೊ ಎಲ್ರಿಗೂ ಕ್ರೆಡಿಟ್ ಆಗ್ತಾ ಇದೆ. ಸ್ವಲ್ಪ ಸ್ಲೋ ಆಗಿ ಕ್ರೆಡಿಟ್ ಆಗ್ಬೋದು, ಬಟ್ ಈ ವಾರದೊಳಗಡೆ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ 23ನೇ ಕಂತು ಬರುತ್ತೆ. ಸೊ ಇನ್ನು 23ನೇ ಕಂತು ಬಂತು ಅಂತ ಹೇಳಿದ್ರೆ ನೀವು ಯಾವುದು ಹೊಸ್ದಾಗಿ ಹೇಳ್ತಾ ಇದ್ರ ಸೆಪ್ಟೆಂಬರ್ ಅಕ್ಟೋಬರ್ ಅಂತ, ಅದ್ರ ಬಗ್ಗೆ ಏನು ಮಾಹಿತಿ ಅಂತ ಅಂದ್ಕೊಂಡಿರ್ಬೋದು. ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಹಣ ಒಟ್ಟಾರೆ 4,000 ಬಿಡುಗಡೆ ಮಾಡುವಂಥ ಸಾಧ್ಯತೆ ಇದೆ. ಸೊ ಅವರ ಹೇಳಿರೋದು ಕೆಲವೊಂದು ಮೂಲಗಳಿಂದ ಬಂದಿರೋ ಮಾಹಿತಿ ಪ್ರಕಾರ ಅಂದರೆ ನವೆಂಬರ್ 31 ಒಳಗಡೆ ನಾವು ಅದು ಪೆಂಡಿಂಗ್ 4,000ವನ್ನು ಕೊಡಬೇಕು ಅಂತ ಚಿಂತನೆ ಮಾಡಿದ್ದೀವಿ. ಸೊ ಈಗ ಆಲ್ರೆಡಿ 2.5 ಕೋಟಿ ಅವ್ರ ಹತ್ರ ಇದೆ. ಇನ್ನು 2.5 ಕೋಟಿ ಮಾತ್ರ ಬೇಕಾಗಿರೋದು. ಸೊ ಅದನ್ನು ನಾವು ಒಟ್ಟಿಗೆ ಕೊಡಬೇಕು ಅನ್ನೋ ಒಂದು ಚಿಂತನೆ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ದಾರೆ ಅಂತ ಕೆಲವೊಂದು ಮೂಲಗಳಿಂದ ಮಾಹಿತಿ ಬಂದಿದೆ. ಸೊ ಅವ್ರು ಏನಾದರೂ ಹಾಗೆ ಕೊಟ್ಟರು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಮ್ಮ ಮಹಿಳೆಯರು ಇಷ್ಟು ದಿನ ಕಾದಿದ್ದಕ್ಕೂ ಒಂದು ಗುಡ್ ನ್ಯೂಸ್ ಸಿಕ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ವರಮಹಾಲಕ್ಷ್ಮಿ, ಗಣೇಶನ ಹಬ್ಬ, ಆ ಹಬ್ಬ, ಈ ಹಬ್ಬ, ದೀಪಾವಳಿ ಎಲ್ಲನೂ ಮುಗಿದೋಯ್ತು. ಇನ್ನೇನು ಒಂದು ತಿಂಗಳಾದರೆ ಹೊಸ ವರ್ಷ ಬರೋದೊಂದು ಬಾಕಿ ಇದೆ. ಸೊ ಇವಾಗ 23 ಬಿಡುಗಡೆ ಮಾಡಿದ್ದಾರೆ. ಇನ್ನು 24, 25 ನಾನು ಒಟ್ಟಿಗೆ 4,000 ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಅದು ಎಷ್ಟು ಸುಳ್ಳು ಎಷ್ಟು ನಿಜನೋ ಗೊತ್ತಿಲ್ಲ. ಇವತ್ತು ಆಲ್ರೆಡಿ 27 ಡೇಟ್ ಬಂದು 28 ಇದೆ ಇವತ್ತು. ಸೊ 28, 29, 30, 31ಕ್ಕೆ ಅವ್ರು ಬಿಡುಗಡೆ ಮಾಡಿದರು. ನಮಗೆ ಬರೋವಂಥದ್ದು ಯಾವತ್ತು ಅಂತ ಹೇಳಿದರೆ ಇದು ಮುಂದಿನ ತಿಂಗಳು ಫಸ್ಟ್ ವೀಕಲ್ಲೇ ನಮಗೆ ಹಣ ಬರೋವಂಥದ್ದಿದೆ. ಯಾಕಂದರೆ ಪ್ರೊಸೆಸ್ ಆಗಿರುತ್ತೆ ಇವ್ರದ್ದು. ಚೆಕ್ ಬರಬೇಕು, ಅಲ್ಲಿಂದ ಮಹಿಳಾ ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಹಣ ಬಿಡುಗಡೆ ಆಗಬೇಕು. ಆ ಹಣ ಬಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಬೇಕು. ಅಲ್ಲಿಂದ DBTಗೆ ಹೋಗಬೇಕು. DBT ಮುಖಾಂತರ ಮಹಿಳೆಯರ ಖಾತೆಗಳಿಗೆ ಬರಬೇಕು. ಅದು ಒಂದೇ ಸಲ ಬರುತ್ತಾ, ಒಂದೇ ಸಲ ಬರೋದಿಲ್ಲ. ಅದು 3 ಹಂತದಲ್ಲಿ ಅವರು ಕೊಡ್ತಾರೆ. ಮೊದಲನೇ ಹಂತ, 2ನೇ ಹಂತ, 3ನೇ ಹಂತ, ಈ ರೀತಿಯಾಗಿ ಅವ್ರು ಕೊಡೋದ್ರಿಂದ ಸೊ ಅವ್ರು ಏನೇ 30ನೇ ತಾರೀಕು 31ನೇ ತಾರೀಕು ಅಂತೇಳಿದ್ರು ನನ್ನ ಪ್ರಕಾರ ಡಿಸೆಂಬರ್ 10ನೇ ತಾರೀಕು ಒಳಗೆ ರಿಲೀಸ್ ಮಾಡ್ಬೋದು. ಒಟ್ಟಿಗೆ 4,000 ಅಂತ ಹೇಳ್ತಿದ್ದಾರೆ. ಬಟ್ ಈ ಒಟ್ಟಿಗೆ 4,000 ಅನ್ನೋದು ನಾನಂತರೂ ಖಂಡಿತವಾಗ್ಲೂ ನಂಬೋದಿಲ್ಲ. ಯಾಕಂದರೆ ಈ ಒಂದು 2.5 ವರ್ಷದಲ್ಲೇ ಅವರು ಒಟ್ಟಿಗೆ 4,000 ಖಂಡಿತವಾಗ್ಲೂ ಕೊಟ್ಟಿಲ್ಲ. ಅವರು ಕೊಟ್ಟಿರೋದೇ ಎಷ್ಟೇ ಪೆಂಡಿಂಗ್ ಉಳಿಸ್ಕೊಂಡು ಅವ್ರು ಕೊಟ್ಟಿರೋದೇ ಬರೀ 2,000 ಕೊಡ್ತಾ ಬಂದಿದ್ದಾರೆ. ಅದು ಕೊಟ್ಟಿದ್ದಾರೆ ಒಂದ್ಸಲ. ಯಾವಾಗ ಅಂತ ಹೇಳಿದ್ರೆ 1 ತಿಂಗಳಲ್ಲಿ 2 ಸಲ ಹಾಕಿದ್ದಾರೆ. ಬಟ್ ಒಟ್ಟೊಟ್ಟಿಗೆ 4,000 ದುಡ್ಡನ್ನ ಅವ್ರು ಹಾಕಿಲ್ಲ. ಯಾಕಂದರೆ ಬ್ಯಾಂಕ್ಗಳು RBI ಅಂತ ಹೇಳಿದರೆ ಸೊ ಒಂದಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಅದು ಜನಸಾಮಾನ್ಯರಿಗೂ ಇರುತ್ತೆ, ಸರ್ಕಾರಕ್ಕೂ ಇರುತ್ತೆ, ಎಲ್ಲರಿಗೂ ಇರುತ್ತೆ. ಸೊ ಅವ್ರು ಒಟ್ಟಿಗೆ ಅಂದರೆ ಒಂದಿಷ್ಟು ಮಾತ್ರ ಹಣ ಟ್ರಾನ್ಸಾಕ್ಷನ್ ಮಾಡ್ಬೋದು ಅನ್ನೋದಿರುತ್ತೆ. ಸೊ ಹಾಗಿದ್ದಾಗ ಇವರು ಒಟ್ಟಿಗೆ ಕೊಡೋದು ನನ್ನ ಪ್ರಕಾರ 100ಕ್ಕೆ 100ರಷ್ಟು ಡೌಟ್ ಇದೆ. ಒಟ್ಟಿಗೆ ಕೊಟ್ಟರು ಅಂದರೆ ಏನಿವೆ ತುಂಬ ಖುಷಿನೇ ಅವರು. ಸೊ ಒಟ್ಟಿಗೆ ಕೊಡೋದು ಡೌಟು. ಬಟ್ ಒಂದೊಂದೇ ಕಂತನ್ನಾಗಲಿ ಕೊಟ್ಟು ಮುಗಿಸಿದ್ರೆ ಸಾಕು ಅನ್ನೋ ಲೆವೆಲಿಗೆ ಬಂದುಬಿಟ್ಟಿದ್ದಾರೆ ನಮ್ಮ ಮಹಿಳೆಯರು. ಯಾಕಂದರೆ 3-4 ಕಂತನ್ನು ಪೆಂಡಿಂಗ್ ಉಳಿಸ್ಕೊಂಡು ಅದರಲ್ಲಿ ಒಂದೊಂದೇ ಕಂತು ಅಂದರೆ ಇವರು ಎಷ್ಟು ದಿನಕ್ಕೆ ಕೊಡಬೇಕಂತಿದ್ರೆ ಮತ್ತು ಪೆಂಡಿಂಗ್ ಅಂತ ಹಾಕ್ಕೊತಾನೆ ಹೋಗ್ತಾ ಇದ್ದಾರೆ. ಸೊ ಹಾಗಿದ್ದಾಗ ಇವರು ಒಟ್ಟಿಗೆ ಹಣವನ್ನು ಕೊಡೋದ್ರಿಂದ ಎಲ್ಪ್ ಆಗುತ್ತೆ. ಬಟ್ ಕೊಡೋದಿಲ್ಲ ಇವರು ಒಟ್ಟಿಗೆ ಹಣನ. ಯಾಕಂದರೆ ಬಿಡುಗಡೆ ಮಾಡಲಿಕ್ಕೆ ಬರೋದಿಲ್ಲ. ಸೊ ಇವಾಗ ಕೊಟ್ಟಿರೋ ಸ್ಟೇಟ್ಮೆಂಟ್ ಪ್ರಕಾರ ಅವರು ಹಣ ರಿಲೀಸ್ ಮಾಡಿದರು ಅಂದರೆ ಡಿಸೆಂಬರ್ 10ನೇ ತಾರೀಕು ಒಳಗೆ ನಮಗೆ 2 ಕಂತು ರಿಲೀಸ್ ಆಗುತ್ತೆ. ಸೊ ಇನ್ನು ನವಂಬರ್ ತಿಂಗಳದ್ದು ಉಳಿಯುತ್ತೆ. ಅದನ್ನು ಅವರು ಈ ತಿಂಗಳು ಡಿಸೆಂಬರ್ಗೆ ಕೊಡ್ತಾರೋ ಜನವರಿಗೆ ಕೊಡ್ತಾರೋ ಗೊತ್ತಿಲ್ಲ. ಬಟ್ ಈ ಉಳಿಸ್ಕೊಂಡ್ರೆ ಪೆಂಡಿಂಗ್ ಹಣನಾದರೂ ಕ್ಲಿಯರ್ ಮಾಡಬೇಕು ಅವರು. ಇವಾಗ 23ನೇ ಕಂತು ಸ್ಟಾರ್ಟ್ ಆಗಿದೆ ಬರಲಿಕ್ಕೆ. ಬಟ್ ನಾವು ತಿಳ್ಕೊಂಡಿರೋ ಮಟ್ಟಿಗೆ ನಾವು ವಿಡಿಯೋದಲ್ಲಿ ಹೇಳಿರೋ ಪ್ರಕಾರ ಅಷ್ಟೊಂದು ಫಾಸ್ಟಾಗಿ ಯಾರಿಗೂ ಕ್ರೆಡಿಟ್ ಆಗ್ತಾಯಿಲ್ಲ. ತುಂಬ ಸ್ಲೋ ಆಗಿ ಕ್ರೆಡಿಟ್ ಆಗ್ತಾ ಇದೆ. ಎನಿವೇ ಇದು ಬಿಡುಗಡೆ ಆಗಿದೆ ಅಂದರೆ ಇದ್ರ ಪಾಡಿಗೆ ಇದು ಬರ್ತಾ ಇರುತ್ತೆ. ಬಟ್ ಅದ್ರ ಜೊತೆಗೇ ಉಳಿದಿರೋ ಕಂತುಗಳನ್ನು ಅವರು ಬಿಡುಗಡೆ ಮಾಡೋದ್ರಿಂದ ತುಂಬ ಮಹಿಳೆಯರಿಗೆ ಹೆಲ್ಪ್ ಆಗುತ್ತೆ. ಸೊ ಇನ್ನೊಂದು ಹಣ ಬರದೇ ಇರೋರು ಇವತ್ತು ನೋಡಿ ನಾಳೆ ನೋಡಿ ಹಣ ಬರದೇ ಇರೋರು ನಿಮ್ಮ ಸ್ಟೇಟಸ್ಗಳನ್ನ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿತ್ತು, ರೇಷನ್ ಕಾರ್ಡ್ APLಯಿಂದ BPLಗೆ ಹೋಗಿತ್ತು ಅಂತ ಹೇಳಿದರೆ ನಿಮಗೆ ಗೃಹಲಕ್ಷ್ಮಿ ತೆಗೆದುಹಾಕೋವಂಥದ್ದಿದೆ. ಇಲ್ಲ ರೇಷನ್ ಕಾರ್ಡು ಹಾಗೇ ಇದ್ದರೂ ಕೆಲವೊಂದು ಟೈಮಲ್ಲಿ ಗೃಹಲಕ್ಷ್ಮಿಯಿಂದ ಹೊರಗಡೆ ಹಾಕಿರ್ತಾರೆ. ಸೊ ಈ ಒಂದು ಇದು ನಿಮ್ಗೆ ಯಾರಿಗೂ ಆಗಬಾರ್ದು ಅಂತೇಳಿದರೆ
ನಿಮ್ಮ ಸ್ಟೇಟಸ್ಗಳನ್ನ ಆದಷ್ಟು ಚೆಕ್ ಮಾಡ್ಕೊತಾ ಇರಿ. ರೇಷನ್ ಕಾರ್ಡ್ದಾಗಿರ್ಬೋದು, ಗೃಹಲಕ್ಷ್ಮಿ ಸ್ಟೇಟಸ್ ಆಗಿರ್ಬೋದು ಚೆಕ್ ಮಾಡ್ಕೊತಾ ಇರಿ. ಎಷ್ಟು ಕಂತಿನ ಬಂದಿದೆ, ಎಷ್ಟು ಕಂತಿಂದು ಬಂದಿಲ್ಲ ಅನ್ನೋದನ್ನು ನೀವೇ ನೋಡ್ಕೋಬೋದು. DBT ಅಪ್ಲಿಕೇಶನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ ಹಾಕಿ, ಆಧಾರ್ ನಂಬರ್ ಹಾಕಿ, OTP ಬರುತ್ತೆ. OTP ಹಾಕಿದರೆ ಪ್ರತಿ ತಿಂಗಳು ನೀವು ಅದೇ ಅಪ್ಲಿಕೇಶನಲ್ಲೇ ನೋಡ್ಬೋದು ನನಗೆ ಹಣ ಬಂದಿದ್ದೀರಾ ಇಲ್ವಾ ಅಂತ. ನೀವು ಯಾರನ್ನೂ ಕಾಯೋ ಅಂಥ ಒಂದು ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ. ನೋಡೋಣ, ಈ 2 ತಿಂಗಳ ಹಣವನ್ನು ಅವ್ರು ಒಟ್ಟಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ನಾನು ಈ ವಿಡಿಯೋ ಹಾಕಿದ್ದೀನಿ. ಬಟ್ ನನ್ನ ಪ್ರಕಾರ, ನನ್ನ ಒಪಿನಿಯನ್ ಕೇಳೋದಾದರೆ 2 ತಿಂಗಳ ಹಣವನ್ನು ಕೊಡೋದು ತುಂಬಾ ಡೌಟ್ ಇದೆ. ಒಂದೊಂದೇ ತಿಂಗಳು ಕ್ಲಿಯರ್ ಮಾಡೋರು 2 ತಿಂಗಳದ್ದು ಹೇಗೆ ಕ್ಲಿಯರ್ ಮಾಡ್ತಾರೆ ಅನ್ನೋದೊಂದು ಬಿಗ್ ಕ್ವಶನ್ ಮಾರ್ಕ್ ಇದೆ. ನೋಡೋಣ. ಕೊಟ್ಟರು ಅಂತ ಹೇಳಿದರೆ ನಿಜವಾಗ್ಲೂ ನಮ್ಮ ಮಹಿಳೆಯರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ನಮ್ಮ ಮಹಿಳೆಯರು ತುಂಬಾ ಖುಷಿ ಪಡ್ತಾರೆ. ಬಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದೊಂದು ಕಂತನಾದರೂ ರಿಲೀಸ್ ಮಾಡಿದರೆ ಪೆಂಡಿಂಗ್ ಕ್ಲಿಯರ್ ಆಗ್ತಾ ಬರುತ್ತೆ. ಇದು ಸರ್ಕಾರಕ್ಕೂ ಹೆಲ್ಪ್ ಆಗುತ್ತೆ, ಮಹಿಳೆಯರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಗೃಹಲಕ್ಷ್ಮಿ ಸಂಘದ ಬಗ್ಗೆ ಹೇಳಿದ್ದೀನಿ, ಮತ್ತು ಹೊಸ ಅಪ್ಡೇಟ್ಗಳು ಬಂದಿದೆ. ನಾನು ಅದ್ರ ಬಗ್ಗೆ ಇನ್ನೂ ವಿಡಿಯೋ ಮಾಡಿಲ್ಲ. ಗೃಹಲಕ್ಷ್ಮಿ ಸಂಘದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.